ಈ ರೇಸ್ ಕೋರ್ಸ್ ಕಾಂಗ್ರೆಸ್ ಕಚೇರಿಯಲ್ಲಿ 2 ಕಚೇರಿಯ ಭೂಮಿ ಪೂಜೆ ಮಾಡಬೇಕು ಅಂತೇಳಿ ಅನ್ಕೊಂಡಿದೀವಿ. ಇನ್ನ ರಾಹುಲ್ ಗಾಂಧಿ ಅವರು ಖರ್ಗೆ ಸಾಹೇಬರು ಟೈಮ್ನ ಕನ್ಫರ್ಮೇಶನ್ ಮಾಡಿಲ್ಲ. ಅಲ್ಲಿ ಸ್ವೇರಿಂಗ್ ಮುಗಿಸ್ಕೊಂಡು ಬಂದು ಇಲ್ಲಿಗೆ ಬಂದು ಭೂಮಿ ಪೂಜೆ ಮಾಡಿ ಹೋಗೋದು ಅಂತ ಲೆಕ್ಕ ಹಾಕಿದೀವಿ. ಒಂದು ನಮ್ಮೆಲ್ಲ ಬ್ಲಾಕ್ ಪ್ರೆಸಿಡೆಂಟ್ಸ್, ರಾಜ್ಯದ ಎಲ್ಲ ಬ್ಲಾಕ್ ಪ್ರೆಸಿಡೆಂಟ್ಸ್, ಡಿಸಿಸಿ ಪ್ರೆಸಿಡೆಂಟ್ಸ್, ಫ್ರಂಟ್ ಆರ್ಗನೈಸೇಷನ್ ಚೀಫ್ಸ್, MLAs, ex-MLAs, ex-MPs, ಚೇರ್ಮನ್ಸ್, MLCಗಳು ಅವನ್ನೆಲ್ಲ ಕೂಡ ಇಲ್ಲಿ ಇನ್ವಿಟೇಷನ್ ಎಕ್ಸ್ಟೆಂಡ್ ಮಾಡ್ತೀವಿ. ಎಲ್ಲ ಪಬ್ಲಿಕ್ನೆಲ್ಲ ಮಾಡಕ್ಕಾಗಲ್ಲ, ನಮ್ಮ ಕಾರ್ಯಕರ್ತರಿಗೆ ಕ್ಷಮಿಸಬೇಕು. ಇಲ್ಲೇ ಯಾಕೆಂದ್ರೆ ನಾವಲ್ಲಿ ಪ್ರಮಾಣ ವಚನ ಸಂದರ್ಭದಲ್ಲಿ ಜಾಗ ಇಲ್ಲ. ಅಲ್ಲಿ ವೆರಿ ಲಿಮಿಟೆಡ್ ಸೀಟ್ 600-700 ಮಾತ್ರ ಅಲ್ಲಿ ಅವಕಾಶ ಇದೆ. ಪರ್ಮನೆಂಟ್ ಗೆಸ್ಟ್ 600-700 ಇಡೀ ದೇಶದ ರಾಜ್ಯದ ಗೆಸ್ಟ್ಗಳೆಲ್ಲ ಇನ್ವೈಟ್ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಅವ್ರಿಗೆ ಇಲ್ಲೇ ಬಂದು ಪ್ರಮಾಣ ವಚನನು ಇಲ್ಲಿಂದನೇ ಲೈವ್ ಮಾಡೋದು, ಇಲ್ಲೇ ಕಾಂಗ್ರೆಸ್ ಭೂಮಿ ಪೂಜೆಯಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಅಂತ ನಾವು ಕಾರ್ಯಕ್ರಮ ಹಾಕೊಂಡಿದ್ವಿ. ಬಹುಶಃ ರಾಹುಲ್ ಗಾಂಧಿ ಅವರು ಹೋಗ್ತಾರೆ ಅಂತ ತಿಳ್ಕೊಂಡಿದ್ದೀನಿ. ನಾನೀಗ ಅವ್ರಿಗೆ ಇನ್ವಿಟೇಷನ್ ನಾನು ಕಳಿಸ್ತಾ ಇದ್ದೀನಿ. ಬರೋಕ್ಕಿನ ಮುಂಚಿಗೆ ಒಂದು ರಾಮಲಿಂಗಾರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಕ್ವೀನ್ಸ್ ರೋಡ್ ಆಫೀಸ್ ಕೂಡ ಕಟ್ತಾ ಇದ್ದಾರೆ, ಅದ್ರ ಭೂಮಿ ಪೂಜೆನೂ ಮಾಡ್ತಾರೆ. ಈ ಆಫೀಸ್ ಭೂಮಿ ಪೂಜೆ ಮಾಡಬೇಕು ಅಂತೇಳಿ ನಾವು ಸಿದ್ಧತೆ ಮಾಡ್ಕೊಂಡಿದೀವಿ. ಇನ್ನ ಕನ್ಫರ್ಮೇಶನ್ ಇಲ್ಲ. ಅದು 100 ಕಚೇರಿದು ಇನ್ನೊಂದಿನ ನಾವು ಮಾಡ್ತೀವಿ. ಪ್ರಮಾಣವಚನ ದಿನವೇ ಶಂಕುಸ್ಥಾಪನೆಗೂ ಕೂಡ ಪ್ಲಾನ್ ಮಾಡಿದ್ದೀರಿ. ಈಗ ಇದೊಂದು ಐತಿಹಾಸಿಕವಾದಂತ ಕಾರ್ಯಕ್ರಮ. ಈ ರೇಸ್ ಕೋರ್ಸ್ ಕಾಂಗ್ರೆಸ್ ಕಚೇರಿಯಲ್ಲಿ 2 ಕಚೇರಿಯ ಭೂಮಿ ಪೂಜೆ ಮಾಡಬೇಕು ಅಂತೇಳಿ ಅನ್ಕೊಂಡಿದೀವಿ. ಇನ್ನ ರಾಹುಲ್ ಗಾಂಧಿ ಅವರು ಖರ್ಗೆ ಸಾಹೇಬರು ಟೈಮ್ನ ಕನ್ಫರ್ಮೇಶನ್ ಮಾಡಿಲ್ಲ. ಅಲ್ಲಿ ಸ್ವೇರಿಂಗ್ ಮುಗಿಸ್ಕೊಂಡು ಬಂದು ಇಲ್ಲಿಗೆ ಬಂದು ಭೂಮಿ ಪೂಜೆ ಮಾಡಿ ಹೋಗೋದು ಅಂತ ಲೆಕ್ಕ ಹಾಕಿದೀವಿ. ಒಂದು ನಮ್ಮೆಲ್ಲ ಬ್ಲಾಕ್ ಪ್ರೆಸಿಡೆಂಟ್ಸ್, ರಾಜ್ಯದ ಎಲ್ಲ ಬ್ಲಾಕ್ ಪ್ರೆಸಿಡೆಂಟ್ಸ್, ಡಿಸಿಸಿ ಪ್ರೆಸಿಡೆಂಟ್ಸ್, ಫ್ರಂಟ್ ಆರ್ಗನೈಸೇಷನ್ ಚೀಫ್ಸ್, MLAs, ex-MLAs, ex-MPs, ಚೇರ್ಮನ್ಸ್, MLCಗಳು ಅವನ್ನೆಲ್ಲ ಕೂಡ ಇಲ್ಲಿ ಇನ್ವಿಟೇಷನ್ ಎಕ್ಸ್ಟೆಂಡ್ ಮಾಡ್ತೀವಿ. ಎಲ್ಲ ಪಬ್ಲಿಕ್ನೆಲ್ಲ ಮಾಡಕ್ಕಾಗಲ್ಲ, ನಮ್ಮ ಕಾರ್ಯಕರ್ತರಿಗೆ ಕ್ಷಮಿಸಬೇಕು. ಇಲ್ಲೇ ಯಾಕೆಂದ್ರೆ ನಾವಲ್ಲಿ ಪ್ರಮಾಣ ವಚನ ಸಂದರ್ಭದಲ್ಲಿ ಜಾಗ ಇಲ್ಲ. ಅಲ್ಲಿ ವೆರಿ ಲಿಮಿಟೆಡ್ ಸೀಟ್ 600-700 ಮಾತ್ರ ಅಲ್ಲಿ ಅವಕಾಶ ಇದೆ. ಪರ್ಮನೆಂಟ್ ಗೆಸ್ಟ್ 600-700 ಇಡೀ ದೇಶದ ರಾಜ್ಯದ ಗೆಸ್ಟ್ಗಳೆಲ್ಲ ಇನ್ವೈಟ್ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಅವ್ರಿಗೆ ಇಲ್ಲೇ ಬಂದು ಪ್ರಮಾಣ ವಚನನು ಇಲ್ಲಿಂದನೇ ಲೈವ್ ಮಾಡೋದು, ಇಲ್ಲೇ ಕಾಂಗ್ರೆಸ್ ಭೂಮಿ ಪೂಜೆಯಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಅಂತ ನಾವು ಕಾರ್ಯಕ್ರಮ ಹಾಕೊಂಡಿದ್ವಿ. ಬಹುಶಃ ರಾಹುಲ್ ಗಾಂಧಿ ಅವರು ಹೋಗ್ತಾರೆ ಅಂತ ತಿಳ್ಕೊಂಡಿದ್ದೀನಿ. ನಾನೀಗ ಅವ್ರಿಗೆ ಇನ್ವಿಟೇಷನ್ ನಾನು ಕಳಿಸ್ತಾ ಇದ್ದೀನಿ. ಬರೋಕ್ಕಿನ ಮುಂಚಿಗೆ ಒಂದು ರಾಮಲಿಂಗಾರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಕ್ವೀನ್ಸ್ ರೋಡ್ ಆಫೀಸ್ ಕೂಡ ಕಟ್ತಾ ಇದ್ದಾರೆ, ಅದ್ರ ಭೂಮಿ ಪೂಜೆನೂ ಮಾಡ್ತಾರೆ. ಈ ಆಫೀಸ್ ಭೂಮಿ ಪೂಜೆ ಮಾಡಬೇಕು ಅಂತೇಳಿ ನಾವು ಸಿದ್ಧತೆ ಮಾಡ್ಕೊಂಡಿದೀವಿ. ಇನ್ನ ಕನ್ಫರ್ಮೇಶನ್ ಇಲ್ಲ. ಅದು 100 ಕಚೇರಿದು ಇನ್ನೊಂದಿನ ನಾವು ಮಾಡ್ತೀವಿ.